ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠದ ಸಂಸ್ಥಾನದ ಶಾಖೆಯಲ್ಲಿ 8 ದಿನಗಳವರೆಗೆ ಜರುಗುತ್ತಿರುವ ಅರ್ಚಕರ ತರಬೇತಿ ಶಿಬಿರ ಕಾರ್ಯಕ್ರಮ. ಒಬ್ಬ ಅರ್ಚಕನಿಂದ ಸ್ವಾಮಿ ವಿವೇಕಾನಂದರಂತ ಸನ್ಯಾಸಿಗಳು ಹೊರಬಂದರು. ನಿಡಸೋಶಿಯ ಉತ್ತರಾಧಿಕಾರಿ ಶ್ರೀಗಳು. ಅರ್ಚಕ ಎಂದರೆ ಸಾಮಾನ್ಯವೇನಲ್ಲ. ರಾಮಕೃಷ್ಣ ಪರಮಹಂಸರಂತ ಅರ್ಚಕರು ಸ್ವಾಮಿ ವಿವೇಕಾನಂದರಂತ ಧೀರ ಸನ್ಯಾಸಿಯನ್ನ ಸಮಾಜಕ್ಕೆ ಕೊಟ್ಟರು. ಅರ್ಚಕ ದೇವ ಮತ್ತು ಭಕ್ತರ ನಡುವೆ ಇರುವ ಕೊಂಡೆ ಹಾಗೆ ಪೂಜೆ ಮಾಡುವ ಅರ್ಚಕರೆಲ್ಲರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು. ಹುಕ್ಕೇರಿಯ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಜಾತಿ ಮತ ಪಂಥ ಪಂಗಡ ಎನ್ನುವ ಭೇದವಿಲ್ಲ, ಎಲ್ಲರೂ ಒಂದೇ ಎನ್ನುವ ಮನೋಭಾವ ಅವರದ್ದು. ಹಿಂದೂಗಳೆಲ್ಲ ಒಂದಾಗಿ ಚಂದಾಗಿ ಇರಬೇಕು ಎನ್ನುವ ದೃಷ್ಟಿಕೋನದಿಂದಲೇ ಎಲ್ಲ ಸಮುದಾಯದ ಅರ್ಚಕರಿಗೆ ದೇವಾಲಯ ಸಂವರ್ಧನಾ ಸಮಿತಿ ಸಂಯೋಜಕರಾದ ಮನೋಹರ್ಜಿ ಮಠದವರ ಮಾರ್ಗದರ್ಶನದಲ್ಲಿ ಅರ್ಚಕರ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ ಎಂದು ನಿಡಸೋಶಿಯ ಸಂಸ್ಥಾನ ಮಠದ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು, ಬೆಳಗಾವಿ ಲಕ್ಷ್ಮೀ ಟಿ ಕಡೆಯಲ್ಲಿರುವ ಹುಕ್ಕೇರಿ ಹಿರೇಮಠದ ಸಂಸ್ಥಾನದ ಶಾಖೆಯಲ್ಲಿ 8 ದಿನಗಳವರೆಗೆ ಜರುಗುತ್ತಿರುವ ಅರ್ಚಕರ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೊಲ್ಲೂರು ಮಠದ ಮರಡಿ ಮಠದ ಶ್ರೀಗಳು ಸೇರಿದಂತೆ ಅನೇಕ ಶ್ರೀಗಳು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ನೀವೆಲ್ಲ ಅರ್ಚಕರಿಗೆ ಆದರ್ಶ ಯಾರು? ಭಾರತ ದೇಶದಲ್ಲಿ ಅರ್ಚಕರಿಗೆ ಆದರ್ಶ ಯಾರು? ಅರ್ಚಕರಿಗೆ ಆದರ್ಶ ಯಾರು ಅಂದ್ರೆ ರಾಮಕೃಷ್ಣ ಪರಮಹಂಸರು. ಅವ್ರಿಗಿಂತ ದೊಡ್ಡ ಅರ್ಚಕ ಯಾರೂ ಇಲ್ಲ. ಅರ್ಚಕ ಸ್ಥಾನದಿಂದ ದೈವತ್ವಕ್ಕೆ ಇರಿದವರು ಅರ್ಚಕರು ಅಂದರೆ ಸಾಮಾನ್ಯವಾಗಿ ಏನಿದೆ ಅಂದರೆ ಸ್ವಲ್ಪ ಇದನ್ನಂತ ಹಾಗಿಲ್ಲ, ದೈವತ್ವಕ್ಕೆ ಇರ್ಬೋದು ಅವರು ಕೂಡ ಅಂತ ತೋರಿಸ್ಕೊಟ್ಟವರು ರಾಮಕೃಷ್ಣ ಪರಮಹಂಸರು. ಸೊ ಹಾಗಾಗಿ ಅವರ ಜೀವನವನ್ನು ನೀವೆಲ್ಲರೂ ಸ್ವಲ್ಪ ಬ್ರೀಫ್ ಆಗಿ ಸ್ವಲ್ಪ ಅದು ತಿಳ್ಕೊಳ್ರಿ ಅನ್ನೋಂಥದ್ದು ನನ್ನದೊಂದು ವಿನಂತಿ. ರಾಮಕೃಷ್ಣ ಪರಮಹಂಸರು ನಾವೆಲ್ಲ ಮೂರ್ತಿ ಪೂಜೆ ಮಾಡಿದ್ರೆ ಅವ್ರು ಸಾಕ್ಷಾತ್ ದೇವಿಗೆ ಪೂಜೆ ಮಾಡ್ತಿದ್ರು. ಅವರು ನಿಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ಜನರಿಗೆ ಗೊತ್ತಿದೆ. ಅವಳು ನೀನು ಪ್ರಸಾದ ಸ್ವೀಕಾರ ಮಾಡಿದೆ, ನೈವೇದ್ಯ ಸ್ವೀಕಾರ ಮಾಡಿದೆ, ಮಾಡಲಿಲ್ಲ ಅಂದರೆ ತಲೆ ಕಳ್ಕೊಳ್ತೀನಿ ಅಂತ. ಅದು ಎದು ಇದೆ, ಖಡ್ಗ ಇದೆ, ಅಲ್ಲಿ ತಗೊಂಡವರು ತಲೆ ಕಳ್ಕೊಳ್ಳಿಕ್ಕೆ ಹೋದರು. ತಾಯಿ ಸಾಕ್ಷಾತ್ಕಾರ ಆಯಿತು. ಅವ್ರ ಕೈಯಿಂದ ದಿನನಿತ್ಯ ಪ್ರಸಾದ ದೇವಿ ಸೇವನೆ ಮಾಡ್ತಿದ್ರು. ಅವ್ರು ಎಷ್ಟೋ ಜನರಿಗೂ ತೋರಿಸಿದ್ರು ಕೂಡ. ವಿವೇಕಾನಂದರ ಬಗ್ಗೆ ಗೊತ್ತಿದೆ, ಅವ್ರ ಶಿಷ್ಯರು ತುಂಬಾ ಪ್ರಗತಿಪರ. ನೀವು ಇವತ್ತೇನು ಬುದ್ಧಿಜೀವಿ ಹೇಳ್ತಾರಲ್ಲ, ಈಗ ಯಾವ ಬುದ್ಧಿಜೀವಿ ಅವ್ರ ಮುಂದೆ ಇರುವಂತ ಅಂತ ರ್ಯಾಷನಲ್ ಮೈಂಡ್ ಸೆಟ್ ಇರುವಂತ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಹೋದಾಗ ಏನ್ ಕೇಳ್ತಾರೆ? ಅವ್ರು ಬಹಳಷ್ಟು ಜನರ ಹತ್ರ ಹೋಗಿ ಕೇಳಿದ್ದಾರೆ, ನೀವು ದೇವರನ್ನು ನೋಡಿದ್ದೀರೇನು? ಯಾರ ಹತ್ರ ಹೋಗಿದ್ರು? ಅವರು ದೇವೇಂದ್ರನಾಥ್ ಟ್ಯಾಗೋರ್ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ತಂದೆ. ವಿವೇಕಾನಂದರು ಕಾಲೇಜ್ ದಿನಗಳಲ್ಲಿ ಹೋಗಿ ಏನ್ ಕೇಳ್ತಾರೆ?